ನಮಸ್ಕಾರ ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಶನಿ ಮತ್ತು ಕೇತುವಿಗೆ ಸಂಬಂಧಪಟ್ಟಂತೆ ಈ ಶನಿ ಮತ್ತು ಕೇತುವಿನ ಸಮ್ಮಿಲನದಿಂದ ನಮಗೇನಾದ್ರೂ ದೊಡ್ಡ ಗಂಡಾಂತರ ಎದುರಾಗುತ್ತಾ, ಪ್ರಮುಖವಾಗಿ ಧನಸ್ಸು ರಾಶಿಯವರಿಗೆ ಈ ಗ್ರಹಗಳ ಸಮ್ಮಿಲನದಿಂದ ಏನಾದ್ರೂ ತೊಂದರೆ ಉಂಟಾಗುತ್ತಾ, ಹಾಗೆ ಧರ್ಮ ಮತ್ತು ಅಧರ್ಮಗಳ ನಡುವೆ ಏನಾದ್ರೂ ದೊಡ್ಡವಾದಂತಹ ಕಂಟಕಗಳು ಎದುರಾಗುತ್ತಾ, ಜೊತೆಗೆ ಎಂದಿನಂತೆ ರಾಶಿಗಳ ಫಲಾನುಫಲ ಹೇಗಿದೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾಗಿರೋ ಡಾಕ್ಟರ್ ಶ್ರೀ ರೇಣುಕಾರಾಧ್ಯ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೊದಲೇ ಹೇಳ್ದಂಗೆ ಶನಿ ಮತ್ತು ಕೇತುವಿನ ಸಮ್ಮಿಲನದಿಂದ ಏನಾದ್ರೂ ಗಂಡಾಂತರ ಎದುರಾಗುತ್ತಾ ಅಂತ ಕೇಳ್ತಾ ಇದೆ. ಅದ್ರ ಬಗ್ಗೆ ಕೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತು ನಮ್ಮ ವೀಕ್ಷಕರಿಗೆ ರಾಶಿಗಳ ಭವಿಷ್ಯ ಹೇಗಿದೆ, ಇವತ್ತಿನ ಫಲಾನುಫಲ ಹೇಗಿದೆ ತಿಳಿಸ್ಕೊಟ್ಬಿಡಿ ಗುರುಜಿ. ಇವತ್ತಿನ ದಿವಸ ವಿಶೇಷವಾಗಿ ಮೂಲಾ ನಕ್ಷತ್ರದ ಒಂದು ಭಾವ, ಮೂಲಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥ ಏನೆಲ್ಲ ಫಲಾಫಲಗಳನ್ನು ನೋಡ್ಬೋದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ತಾಯಿಯಿಂದ ಲಾಭವಾಗ್ತಕ್ಕಂಥದ್ದು, ಆದರೆ ಮಿತ್ರರಿಂದ ಮೋಸಕ್ಕೊಳಗಾಗ್ತಕ್ಕಂಥ ಒಂದು ಸನ್ನಿವೇಶ, ಪ್ರಯಾಣದಲ್ಲಿ ಮೊಬೈಲ್, ವಸ್ತು ಮತ್ತು ವಾಹನವನ್ನು ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು, ದುಶ್ಚಟಗಳನ್ನು ಅಧಿಕ ಮಾಡಿಕೊಳ್ತಕ್ಕಂಥದ್ದು, ಮಾನ ಅಪಮಾನ ಅಪನಿಂದನೆಗಳಿಗೆ ಗುರಿ ಆಗ್ತಕ್ಕಂಥದ್ದು, ತಂದೆಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಮಕ್ಕಳ ನಡವಳಿಕೆಗಳಿಂದ ಬೇಸರಗೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತದ್ದು, ಭವಿಷ್ಯದ ಬಗ್ಗೆ ಚಿಂತನೆ ಮತ್ತು ಗಾಬರಿಗಳು ಉತ್ಪತ್ತಿಯಾಗ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣವಾಗ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಪ್ರಯಾಣದಲ್ಲಿ ಅಡೆತಡೆಗಳು ಬರತಕ್ಕಂಥ ಒಂದು ಸ್ಥಿತಿ, ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಕಿರಿಕಿರು ಮತ್ತು ಮಾನಸಿಕ ವೇದನೆಗಳಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ವಿಷಯಗಳು, ಕೋರ್ಟ್ ಮೆಟ್ಟಿಲಿರ್ತಕ್ಕಂಥ ಆತಂಕ ಮತ್ತು ದ್ವಿಚಕ್ರ ವಾಹನಗಳಿಂದ ಪೆಟ್ಟು ಮಾಡಿಕೊಳ್ತಕ್ಕಂಥ ವಾತಾವರಣವನ್ನು ವೃಷಭ ರಾಶಿ ನೋಡುವಂಥದ್ದು. ಬೆಲ್ಲವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಅನಗತ್ಯ ತಿರುಗಾಟಕ್ಕಾಗಿ, ಬೇಡದ ಕೆಲಸ ಕಾರ್ಯಗಳಿಗಾಗಿ ಧನ ನಷ್ಟವನ್ನು ಮಾಡಿಕೊಡ್ತಕ್ಕಂಥ ವಾತಾವರಣ, ಕುಟುಂಬಸ್ಥರಿಂದಲೇ ನಿಂದನೆಗಳಿಗಾಗಿ ಮೌನಕ್ಕೆ ಶರಣಾಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಹಕಾರಗಳು ಲಭಿಸ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ವಿಷಯಗಳು, ಗೊಂದಲದಿಂದ ಕೂಡಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ದಿವಸ ಮಿಥುನ ರಾಶಿ ನೋಡುವಂಥದ್ದು. ಗಣಪತಿಗೆ ಗರಿಕೆಯನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಸ್ವಯಂಕೃತ ಅಪರಾಧದಿಂದ, ಬೇಡದ ನಿರ್ಧಾರಗಳಿಂದ ಆರ್ಥಿಕವಾದಂಥ ಸಂಕಷ್ಟವನ್ನು ತಂದುಕೊಳ್ತಕ್ಕಂಥದ್ದು, ನೆರೆಹೊರೆಯವರಿಂದ, ಬಂಧು ಬಾಂಧವರಿಂದ, ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರಬೇಕಾದಂಥ ಒಂದು ಸನ್ನಿವೇಶ, ಅನಾರೋಗ್ಯ ಸಮಸ್ಯೆಗಳು, ಆಯುಷ್ಯಕ್ಕೆ ಕುತ್ತು ತರುತ್ತೆ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗ್ತಕ್ಕಂಥದ್ದು, ದುಸ್ವಪ್ನಗಳು ಹೆಚ್ಚಾಗಿ ಕಾಡ್ತಕ್ಕಂಥ ವಾತಾವರಣವನ್ನು ಇವತ್ತಿನ ದಿವಸ ಈ ಕಟಕ ರಾಶಿ ನೋಡುವಂಥದ್ದು. ಮನೆಯಲ್ಲಿ ಕಣಗಿಲೆ ಹೂವಿನಿಂದ ಪೂಜೆನ ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ದಾಂಪತ್ಯದಲ್ಲಿ ವಿರಸ, ಬೇಸರ, ಆಲಸ್ಯತನ ಬರ್ತಕ್ಕಂಥದ್ದು, ಸಂಗಾತಿಯ ನಡವಳಿಕೆಗಳು, ಭವಿಷ್ಯವನ್ನು ಆತಂಕದಲ್ಲಿ ದೂಡತಕ್ಕಂಥ ವಾತಾವರಣ, ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ಮಿತ್ರರಿಂದ ಬೇಡದ ಕೆಲಸ ಕಾರ್ಯಗಳಲ್ಲಿ ತೊಡಗತಕ್ಕಂಥ ಒಂದು ಸ್ಥಿತಿಗತಿಗಳು, ಬೇಡದಂಥ ಆರ್ಥಿಕವಾದಂಥ ಸಹಾಯವನ್ನು ಮುಂದೂಡತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಮಕ್ಕಳ ಭವಿಷ್ಯದ ಚಿಂತೆಗಳು, ಬಾಲಗ್ರಹ ದೋಷದ ಸಮಸ್ಯೆಗಳು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಚಿಂತೆಗಳು ಹೆಚ್ಚಾಗಿ ಕಾಡತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಆತುರದ ನಿರ್ಧಾರದಿಂದ ಸ್ಥಿರಾಸ್ತಿ, ವಾಹನ ನಷ್ಟ ಮಾಡಿಕೊಳ್ಳತಕ್ಕಂಥದ್ದು, ಗುಪ್ತ ಶತ್ರುಕಾಟಗಳು, ಸಾಲ ಬಾಧೆಗಳು, ಮಾನಸಿಕವಾದಂಥ ಚಿಂತೆಗೀಡು ಮಾಡತಕ್ಕಂಥ ಒಂದು ಸ್ಥಿತಿ, ಕೆಲಸ ಕಾರ್ಯಗಳಲ್ಲಿ ಕಾರ್ಮಿಕರ, ಸೇವಕರ, ಕೂಲಿ ಕಾರ್ಮಿಕರ ಸಮಸ್ಯೆ ಎದುರಾಗ್ತಕ್ಕಂಥದ್ದು, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಉದ್ಯೋಗ ದೊರಕತಕ್ಕಂಥ ವಾತಾವರಣ, ಆದರೆ ಸ್ವಯಂಕೃತ ಅಪರಾಧದಿಂದ ಬಂದಂಥ ಸದಾವಕಾಶಗಳನ್ನು ಕಳೆದುಕೊಡತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿ ನೋಡುವಂಥದ್ದು. ನಾಗದೇವತೆಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಮೈಸೂರಿನಿಂದ ನಾಗಮ್ಮ ಅಂತ. ನಮಸ್ತೆ ನಾಗಮ್ಮ ಅವರೇ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಕರೆ ಕಟ್ಟಾಗಿದೆ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಲತಾ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಲತಾ ಅವರು? ಗದಗದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಲತಾ ಅವರ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು. ಅವ್ರ ಹೆಸರು ಮತ್ತು ಹುಟ್ಟಿದ ದಿನಾಂಕವನ್ನ ಹೇಳಿಮಾ.
ಹುಟ್ಟಿದ ದಿನಾಂಕ ಗೊತ್ತಿಲ್ಲ, ಅವ್ರ ಹೆಸರು ಮಾತ್ರ ಹೇಳ್ತೀನಿ. ಸಮಯನೂ ಗೊತ್ತಿಲ್ವಾ? ಇಲ್ಲ ಮೇಡಮ್. ಓಕೆ, ಹೆಸರು ಹೇಳಿಮ್ಮ. ರಾಮನಗೌಡ. ರಾಮನಗೌಡ. ಸರಿ, ಗುರೂಜಿ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿಮ್ಮ. ನಮಃ ಶಿವಾಯ. ನಮಃ ಶಿವಾಯ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಗದಗದಿಂದ. ಏನ್ ಮಾಡ್ಕೊಂಡಿದ್ದಾರೆ ಯಜಮಾನ್ರು? ನೌಕರಿ ಮಾಡ್ತಾ ಇದ್ದಾರೆ. ಏನ್ ನೌಕರಿ ಮಾಡ್ತಿದ್ದಾರವ? ಮುನ್ಸಿಪಾಲಿಟಿಯಲ್ಲಿ. ಆಗ್ಲಿ, ಗೊತ್ತಾಯ್ತು. ಇರಲಿ. ಆ ಸಂಕಟ ಇವತ್ತಿನ ಸಂಕಟವಲ್ಲ. ಮದುವೆ ಆಗಿ 2 ವರ್ಷಗಳಿಂದ ಈಚೆಗೆ ಶುರುವಾಗಿರ್ತಕ್ಕಂಥ ಸಂಕಟ. ಮದುವೆ ಆಗಿ 1-2 ವರ್ಷ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಆದ ನಂತರವಾಗಿ ಬಂದಿರತಕ್ಕಂಥದ್ದು ಬರೀ ಕಣ್ಣೀರೇ, ಬರೀ ಗೋಳೆ, ಸಂಕಟವೇ, ನಷ್ಟವೇ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು. ಮನೆಯಲ್ಲೂ ಕೂಡ ನೆಮ್ಮದಿಗಳು ಕಾಣ್ತಾ ಇಲ್ಲ, ಹೊರಗಡೆನೂ ಕೂಡ ಬಂಧು ಬಾಂಧವರಿಂದಲೂ ಕೂಡ ನೆಮ್ಮದಿಯನ್ನು ಕಾಣ್ತಾ ಇಲ್ಲ. ಅದೆಲ್ಲವೂ ಕೂಡ ಹೋಗಲಿ, ನಿನ್ನ ಆರೋಗ್ಯವಂತೂ ಹದಗೆಟ್ಟು ಹೋಗಿಬಿಟ್ಟಿದೆ. ದಿನಕ್ಕೊಂದು ಸಮಸ್ಯೆಗಳು, ದಿನಕ್ಕೊಂದು ಅವ್ಯವಸ್ಥೆಗಳು, ದಿನಕ್ಕೊಂದು ರೀತಿಯಾದಂಥ ಅಪವಾದಗಳು ಬರ್ತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕ ಪ್ರಕಾರವಾಗಿ ನೋಡಿದಾಗ. ಅದರ ಜೊತೆಯಲ್ಲಿ ಬರೀ ಈ 3 ವರ್ಷದಿಂದ ಈಚೆಗಂತೂ ಕೂಡ ಬರೀ ನಷ್ಟ ಸಂಕಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಬರೀ ಬಾಧೆಯನ್ನು ಅನುಭವಿಸ್ಕೊಂಡು ಬರ್ತಾ ಇದ್ರು ಕೂಡ ಇತ್ತೀಚೆಗೆ ಅವರ ಆರೋಗ್ಯದ ಒಂದು ಪರಿಸ್ಥಿತಿಗಳು ಕೂಡ, ನಿಮ್ಮ ಆರೋಗ್ಯವೂ ಕೂಡ ಸರಿ ಇಲ್ಲ, ಅವರ ಆರೋಗ್ಯದ ಪರಿಸ್ಥಿತಿಗಳು ಸರಿ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಈ ಜಾತಕದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಹೌದು ಅಲ್ವ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗಬೇಕು? ಅವರು ಈಗ ನೌಕರಿಯಲ್ಲಿ ಕೂಡ ತೊಂದರೆ ಇದೆ. ಆಗಲಿ, ಯೋಚನೆ ಮಾಡಬೇಡ ತಾಯಿ, ಖಂಡಿತ. ಏಕೆಂದರೆ ಗುರುವನ್ನು ನಂಬಿದಂಥವ್ರಿಗೆ, ಭಗವಂತನ ನಂಬಿದಂಥವ್ರಿಗೆ ಯಾವತ್ತೂ ಕೂಡ ರಕ್ಷಣೆ ಅಂತಕ್ಕಂಥದ್ದು ಸದಾಕಾಲ ನಿಂತಿರ್ತದೆ. ಹಾಗಾಗಿ ಇವತ್ತು ನಿನಗೆ ಕರೆ ಸಿಕ್ಕಿದೆ ಅಂದರೆ ಆ ಭಗವಂತನ ಅನುಗ್ರಹವಾಗಿದೆ ಅಂತ ಅರ್ಥ. ಹಾಗಾಗಿ ಒಂದು ಕೆಲಸವನ್ನು ಮಾಡಿ, ಯೋಚನೆ ಮಾಡೋದು ಬೇಡ, ಏನೂ ಆಗೋದಿಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಒಂದು ಕೆಲಸವನ್ನು ಮಾಡಿ, ಪ್ರತಿ ಸೋಮವಾರ ದಿವಸ ಶಿವನ ಆಲಯಕ್ಕೆ ಹೋಗ್ತಕ್ಕಂಥದ್ದು. ಶಿವನ ಆಲಯಕ್ಕೆ ತುಪ್ಪದ ಅಭಿಷೇಕವನ್ನು ಶಿವಯ್ಯನಿಗೆ ಅರ್ಪಿಸ್ತಕ್ಕಂಥದ್ದು, ಅಥವಾ ತುಪ್ಪದ ದೀಪವಾದ್ರೂ ಕೂಡ ಶಿವಯ್ಯನಿಗೆ ಹಚ್ಚಿಬಿಟ್ಟು ನಿನ್ನ ಸಂಕಟ ಏನಿದೆ ಅದು ಆತ್ಮಶುದ್ಧ ಪೂರ್ವಕವಾಗಿ ಅವನ ಪಾದಕ್ಕೆ ಹಾಕಿಬಿಟ್ಟು ಬನ್ನಿ ತಾಯಿ, ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ, ನಿನ್ನ ಕಣ್ಣೀರು ನಿಲ್ಲುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ದೊಡ್ಡಬಳ್ಳಾಪುರದಿಂದ ಶಾಂತ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಶಾಂತ ಅವರು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗನ ಹೆಸರು, ಹುಟ್ಟಿದ ದಿನಾಂಕವನ್ನ ಹೇಳಿಮ್ಮ. ಪ್ರಜ್ವಲ್ ಗೌಡ. ಪ್ರಜ್ವಲ್ ಗೌಡ. 38 2003 ಮೇಡಮ್. 2003. ಸಮಯ ಹೇಳಿಮ್ಮ. ಸಮಯ 8:15 ಮೇಡಮ್, ಬೆಳಗ್ಗೆ. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಃ ಶಿವಾಯ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಹಸ್ತ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಲಗ್ನಾಂಶವೂ ಕೂಡ ಹಸ್ತ ನಕ್ಷತ್ರ ಸಿದನಲ್ಲೇ ಕುಳಿತಿರ್ತಕ್ಕಂಥ ಒಂದು ವಾತಾವರಣ. ವಿಪರೀತವಾದಂಥ ಮಂಡುತನ, ಹಠ, ನಾನು ಅಂದ್ಕೊಂಡಿದ್ದೇ ಆಗಬೇಕು ಅನ್ನೋ ರೀತಿಯಾದಂಥ ಒಂದು ಧೋರಣೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಯಾರ ಮಾತಿಗೂ ಬೆಲೆ ಇಲ್ಲ. ರಾತ್ರಿ ಸಂದರ್ಭದಲ್ಲಿ ನಿದ್ರೆ ಮಾಡೋದಿಲ್ಲ, ಯಾವುದ್ಯಾವುದೋ ಚಟುವಟಿಕೆಗಳಿಗೆ ತೊಡಗತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕಕ್ಕೆ. ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಗಳು ಕಾಣ್ತಾ ಇಲ್ಲ. ತಾನು ಹೇಳಿದ್ದನ್ನು, ಅಪ್ಪ ಅಮ್ಮ ಹೇಳಿದ್ದನ್ನು ಕೇಳದಲೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ, ನಾನು ಅಂತಕ್ಕಂಥ ಧೋರಣೆ, ನನಗೇ ಹೇಳ್ತೀರಾ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು, ಇಂಥವೆಲ್ಲವೂ ಕೂಡ ನಿರ್ಮಾಣ ಆಗಿ ಬರ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ. ಹೌದೋ ಅಲ್ವ ತಾಯಿ? ವಿಶೇಷವಾಗಿ ಅನುಕೂಲವಾಗಬೇಕು ಅಂತಂದರೆ ಒಂದು ಕೆಲಸವನ್ನು ಮಾಡಿ, ಪ್ರತಿ ಬುಧವಾರ ದಿವಸ ವೆಂಕಟೇಶ್ವರನ ದರ್ಶನವನ್ನು ಮಾಡತಕ್ಕಂಥದ್ದು. ವೆಂಕಟೇಶ್ವರನಿಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡಿಬಿಟ್ಟು ಕೊಬ್ಬರಿ ಎಣ್ಣಿನಲ್ಲಿ ದೀಪವನ್ನು ಹಚ್ಚಿ ಬಂದು 24 ಗಂಟೆ ಉರಿಯೋ ರೀತಿಯಲ್ಲಿ ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಬೆಂಗಳೂರಿನಿಂದ ಅರುಣ್ ಅಂತ. ನಮಸ್ತೆ ತರುಣ್ ಅವರೇ. ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ಹೇಳಿ ತರುಣ್. ಹಲೋ ಮೇಡಮ್, ನನ್ನ ಹೆಸರು ತರುಣ್ ಕುಮಾರ್ ಅಂತ. ಓಕೆ, ಹುಟ್ಟಿದ ದಿನಾಂಕವನ್ನ ಹೇಳಿ ತರುಣ್. 16/7/2002. 16/7/2002. ಸಮಯ 10:45 ಮಂಗಳವಾರ ಮ್ಯಾಮ್. ಬೆಳಗ್ಗೆ. ರಾತ್ರಿ. ಗುರೂಜಿ ಇದ್ದಾರೆ, ಮಾತನಾಡಿ ತರುಣ್. ನಮಃ ಶಿವಾಯ. ನಮಸ್ತೆ ಗುರುಜಿ. ಏನ್ ಮಾಡ್ಕೊಂಡಿದ್ದೀರಿ? ಗುರುಜಿ, ಇವಾಗ ನಾನು ಸೆಕೆಂಡ್ PU ಓದ್ತಾ ಇದ್ದೀನಿ ಗುರುಜಿ. ನಾಳೆಯಿಂದ ಎಕ್ಸಾಮ್ ನಂದು. ಆದ್ರೆ ನನ್ಗೆ ಅಂದ್ರೆ ಓದಿದ್ದೇನು ಜ್ಞಾಪಕ ಇರಲ್ಲ ಅಲ್ಲಿ ಹೋದಾಗ. ಬೇಕಾದ್ರೆ ಇವಾಗ ಟೆಸ್ಟ್ ಬರೀತೀನಿ, ಅಮ್ಮ ಯಾರ ಕೇಳಿದ್ರು, ಟೀಚರ್ಸ್ ಕೇಳಿದ್ರು ಬರೀತೀನಿ. ಆದ್ರೆ ಪೇಪರ್ ನೋಡಿದಾಗ ಏನು ಜ್ಞಾಪಕ ಇರಲ್ಲ. ಆಗ್ಲಿ, ನೋಡೋಣ.
ಜಾತಕ ಏನು ಹೇಳುತ್ತೆ ಅಂತ. ಈ ಜಾತಕದ ಪ್ರಕಾರವಾಗಿ ಸಂಬಂಧಪಟ್ಟಂತೆ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕ ಲಗ್ನಾಂಶವನ್ನು ನೋಡಿದಾಗ ಉತ್ತರ ಭಾದ್ರಪದ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥದ್ದು. ಕೇಂದ್ರಾಧಿಪತಿ ದೋಷ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ತುಂಬ ಬುದ್ಧಿವಂತಿಕೆ ಇದೆ, ಚಾಣಾಕ್ಯತನವೂ ಇದೆ. ಆ ರೀತಿಯಾದಂಥ ಒಂದು ಅದನ್ನು ಫೇಸ್ ಮಾಡ್ತಕ್ಕಂಥ ಅರ್ಹತೆಯೂ ಕೂಡ ಈ ಜಾತಕಕ್ಕೆ ಇರ್ತಕ್ಕಂಥದ್ದು ಉಂಟು. ಆದರೆ ಮೂಲವಾಗಿ ಇರ್ತಕ್ಕಂಥದ್ದು ಏನಂತಂದರೆ, ಏನು ತಯಾರಿಗಳನ್ನು ಮಾಡ್ಕೊಂಡಿರ್ತಾರೋ ಆ ತಯಾರಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಆ ಪರೀಕ್ಷಾ ಸಂದರ್ಭದಲ್ಲಿ ತುಂಬ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು. ಅದನ್ನು ಬರೀಲೋ ಇದನ್ನು ಬರೀಲೋ ಅನ್ನೋ ರೀತಿಯಾದಂಥ ಒಂದು ಗೊಂದಲಕ್ಕೆ ಒಳಗಾಗಿ ಯಾವುದಕ್ಕೂ ಕೂಡ ಸರಿಯಾದ ಉತ್ತರವನ್ನು ಬರೆಯೋಕ್ಕಾಗದಲೇ ಇರ್ತಕ್ಕಂಥ ಅತಂತ್ರ ಸ್ಥಿತಿಗೆ ನಿರ್ಮಾಣವಾಗ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತದೆ. ಮರವು ಅಂತ ಅಲ್ಲ, ಗೊಂದಲಕ್ಕೆ ಒಳಗಾಗಿ ಅದರಿಂದ ವಿಮುಕ್ತಿ ಆಗ್ತಕ್ಕಂಥದ್ದು ಅಂತ ಹೇಳ್ತದೆ. ಹೌದೋ ಅಲ್ವೋ? ವಿಶೇಷವಾಗಿ ನಿಮಗೆ ಅನುಕೂಲವಾಗಬೇಕು ಅಂದರೆ ಆ ಕೇಂದ್ರಾಧಿಪತಿ ದೋಷದ ಒಂದು ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ. ಅಂದರೆ ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅಂತಂದಾಗ, ಪ್ರತಿ ಪೌರ್ಣಿಮೆಯಲ್ಲಿ ನಿಮಗೋಸ್ಕರ ಪ್ರತಿ ಪೌರ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಮಾಡೋದಕ್ಕೆ ಹೇಳಿ ನಿಮ್ಮ ತಂದೆ ತಾಯಿಗೆ. ನೀವು ಕೂಡ ಅದರಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಮಾಡಿ ಪ್ರತಿ ಪೌರ್ಣಿಮೆ ದಿವಸ ಸಂಜೆ ಗೋಧೂಳಿ ಲಗ್ನದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಬಿಟ್ಟು ಅದರಿಂದ ಬರ್ತಕ್ಕಂಥ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ ನಂತರವಾಗಿ ಚಿಕ್ಕ ಮಕ್ಕಳು ಅಂದರೆ ಮದುವೆ ಆಗದಲೇ ಇರ್ತಕ್ಕಂಥ ಒಟ್ಟುಗಳು ಅಂತ ಕರಿತೀವಿ, ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾದರೂ ಆಗಬಹುದು. ನಿಮ್ಮ ಕೈಲಾದಂಥ ರೀತಿಯಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡಿ ಪ್ರತಿ ಪೌರ್ಣಿಮೆ ದಿವಸ ಖಂಡಿತವಾಗ್ಲೂ ಕೂಡ ಯಶಸ್ಸಾಗುತ್ತೆ. ಆ ಕೇಂದ್ರಾಧಿಪತಿ ದೋಷ ಹೋಯ್ತು, ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಓಕೆ, ಧನ್ಯವಾದಗಳು ತರುಣ್ ಕುಮಾರ್ ಕರೆ ಮಾಡೋದಕ್ಕೆ. ಗುರುಜಿ, ಒಂದು ಬ್ರೇಕ್ ತಗೋಬಿಡೋಣ. ವೀಕ್ಷಕರಿಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ನಂತರ ಉಳಿದಂತಹ 6 ರಾಶಿಗಳ ಫಲ ಹೇಗಿದೆ ಇವತ್ತು ಗುರುಜಿ ಇರ್ತಾರೆ, ಕೇಳಿ ತಿಳಿಯೋಣ. ಇವತ್ತಿನ ದಿವಸ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಕಾರಣಾರ್ಥವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು. ಆದರೆ ಹೋದಂಥ ಕೆಲಸ ಆಗದರೆ ಬರಿಗೈಲಿ ಬರ್ತಕ್ಕಂಥ ಒಂದು ಸಂದರ್ಭಗಳು, ಮಕ್ಕಳಿಗಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥ ಒಂದು ಸನ್ನಿವೇಶ, ಮೊಬೈಲ್, ಕಂಪ್ಯೂಟರ್, ಪಠ್ಯಪುಸ್ತಕಗಳು, ತಾಂತ್ರಿಕ ವಸ್ತುಗಳ ಖರೀದಿಗಾಗಿ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು, ಸಂತಾನ ದೋಷಗಳು, ಮಕ್ಕಳ ಬೆಳವಣಿಗೆಯಲ್ಲಿನ ಅಡೆತಡೆಗಳು, ಭಾವನಾತ್ಮಕವಾದಂಥ ಚಿಂತನೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದನ್ನು ತುಲಾ ರಾಶಿ ನೋಡುವಂಥದ್ದು. ಓಂ ಕೇತವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಮಾನಸಿಕವಾಗಿ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರ್ತಕ್ಕಂಥ ವಾತಾವರಣ, ವೈರಾಗ್ಯತನ ಅಥವಾ ಒಂಟಿತನ ಅಂತಕ್ಕಂಥದ್ದು ಹೆಚ್ಚಾಗಿ ಬರ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನೋಡ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಸ್ಥಿರಾಸ್ತಿ ವಿಷಯಗಳು ಗೊಂದಲಗಳಿಂದ ಮುಂದುವರಿತಕ್ಕಂಥದ್ದು, ಮನೆ ವಾತಾವರಣದಲ್ಲಿ ಮಾಟ ಮಂತ್ರ ತಂತ್ರದ ಭೀತಿ, ದ್ವಿಚಕ್ರ ವಾಹನಗಳಿಂದ ತೊಂದರೆಗಳಾಗ್ತಕ್ಕಂಥದ್ದು, ಮಿತ್ರರಿಂದ ಧನಾಗಮನವಾಗ್ತಕ್ಕಂಥ ಒಂದು ಶುಭ ಸೂಚನೆಗಳು ಬರ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡುವಂಥದ್ದು. ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನಸ್ಸು ರಾಶಿ, ಅನಿಷ್ಟ ವಾರ್ತೆಗಳಿಂದ, ಆಕಸ್ಮಿಕವಾದಂಥ ಘಟನೆಗಳಿಂದ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಅಥವಾ ಸನ್ನಿವೇಶಗಳು ಬರ್ತಕ್ಕಂಥದ್ದು, ಕಾರ್ಯ ಕರ್ತವ್ಯಗಳ ಹಿನ್ನಡೆಗಳುಂಟಾಗಿ ಜಿಗುಪ್ಸೆಗೊಳ್ತಕ್ಕಂಥ ವಾತಾವರಣ, ಬಂಧು ಬಾಂಧವರು, ನೆರೆಹೊರೆಯವರು ಮೌನಕ್ಕೆ ಶರಣಾಗ್ತಕ್ಕಂಥದ್ದು, ದೂರವಾಗ್ತಕ್ಕಂಥ ವಾತಾವರಣ, ಉದ್ಯೋಗದಲ್ಲಿ ಆಸಕ್ತಿಗಳನ್ನು ಕಳೆದುಕೊಳ್ತಕ್ಕಂಥದ್ದು, ತಂದೆಯ ನಡವಳಿಕೆಗಳು ಅಥವಾ ದೇವತಾ ಪೂಜೆಯಲ್ಲಿನ ಲೋಪದೋಷಗಳು, ಪೂಜೆ ಸರಿಯಾಗಿ ಮಾಡಲಿಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಭವಿಷ್ಯದ ಬಗ್ಗೆ ನಿರಾಸಕ್ತಿಗಳು ಹೆಚ್ಚಾಗಿ ಮೂಡ್ತಕ್ಕಂಥದ್ದನ್ನು ಧನಸ್ಸು ರಾಶಿ ನೋಡುವಂಥದ್ದು. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟಗಳಾಗ್ತಕ್ಕಂಥದ್ದು, ಅನಗತ್ಯ ಮಾತಿನಿಂದ ಕುಟುಂಬಸ್ಥರನ್ನ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಸ್ಥಿತಿ, ಸಂಗಾತಿಯ ಆರೋಗ್ಯದಲ್ಲಿ ಏರ್ಪೇರುಗಳಾಗಿ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ, ಶತ್ರುಕಾಟಗಳು, ಸಾಲಬಾಧೆಗಳು, ಬಾಡಿಗೆದಾರರ ಕಿರಿಕಿರಿಗಳು, ಚಿಕ್ಕಪ್ಪನಿಂದ ಆದಂತಹ ಒಂದು ನೋವು ಪದೇ ಪದೇ ಹೆಚ್ಚಾಗಿ ಮರುಕಳಿಸಿ ಪದೇ ಪದೇ ಕಾಡ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಕುಲದೇವತೆಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಅಥವಾ ಹೆಸರು ಬೇಳೆ ನೈವೇದ್ಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಚರ್ಮದೊರಕೆ, ಸೋಂಕು, ಸುಸ್ತು, ರಕ್ತದೋಷಗಳು, ಹವಾಮಾನ ವೈಪರೀತ್ಯದಿಂದ ಆದಂತಹ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಮಕ್ಕಳಿಂದ ಲಾಭವಾಗ್ತಕ್ಕಂಥ ಒಂದು ಸನ್ನಿವೇಶ, ವಿಷಜಂತುಗಳ ಅಥವಾ ಕ್ರಿಮಿಕೀಟಗಳ ವಿಷಯುಕ್ತ ವಸ್ತುಗಳಿಂದ ಸಾವಿನ ಭಯಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಅಧಿಕ ಬಡ್ಡಿಗೆ ಸಾಲ ತೆಗೆದುಕೊಳ್ಳತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದನ್ನು ಕುಂಭರಾಶಿ
ಮೀನರಾಶಿ ನೋಡುವಂಥದ್ದು. ಗಣಪತಿಗೆ ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ ಸಂತಾನ ದೋಷಗಳು, ಮಕ್ಕಳ ಜೀವನ, ಬೇಜವಾಬ್ದಾರಿತನದ ನಡವಳಿಕೆಗಳು ಚಿಂತೆಗೆ ಈಡು ಮಾಡತಕ್ಕಂಥ ಒಂದು ಸನ್ನಿವೇಶ, ಯಾವುದರಲ್ಲೂ ಆಸಕ್ತಿ ಇಲ್ಲದಂತಹ ಅಥವಾ ಮನೋರಂಜನೆ ಇಲ್ಲದಂತಹ ಒಂದು ದಿವಸವಾಗಿ ಕಾಲವನ್ನು ಕಳೆತಕ್ಕಂಥದ್ದು, ಗುಪ್ತ ಅಪವಾದಗಳಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥದ್ದು, ಕಾರ್ಮಿಕರು ಅಥವಾ ಸೇವಕರು ಮಾಡಿದಂತಹ ಒಂದು ತಪ್ಪಿನಿಂದ ಉದ್ಯೋಗಕ್ಕೆ ಕಳಂಕ ಅಥವಾ ಕಂಟಕ ಬರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಶತ್ರು ದಮನವಾಗ್ತಕ್ಕಂಥದ್ದು, ಕಲಹಗಳಲ್ಲಿ ಅಥವಾ ಕೋರ್ಟ್ ಕೇಸುಗಳಲ್ಲಿ ಜಯದ ಸೂಚನೆಗಳು ಲಭಿಸ್ತಕ್ಕಂಥದ್ದನ್ನು ಮೀನರಾಶಿ ನೋಡುವಂಥದ್ದು. ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ತಗೋಬಿಡೋಣ ವೀಕ್ಷಕರೇ. ಮುಂಚೆನೆ ಅಂದ್ರೆ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಶನಿ ಮತ್ತು ಕೇತುವಿನ ಸಮ್ಮಿಳನದಿಂದ, ಎರಡು ಗ್ರಹಗಳ ಸಮ್ಮಿಳನದಿಂದ ಏನಾದರೂ ತೊಂದರೆ ಆಗುತ್ತಾ, ಪ್ರಮುಖವಾಗಿ ಧನಸ್ಸು ರಾಶಿಯವರಿಗೆ. ಗುರುಜಿ, ಶನಿ ಕೇತು ಈ ಒಂದು ಎರಡರ ಸಮ್ಮಿಳನದಿಂದ ಧರ್ಮ ಮತ್ತು ಅಧರ್ಮಗಳ ನಡುವೆ ನಾವು ಊಹೆ ಮಾಡ್ಲಿಕ್ಕೆ ಆಗದಂತಹ ಯಾವುದಾದ್ರೂ ಪರಿಸ್ಥಿತಿಗಳು ನಡೆದು ಹೋಗ್ಬೋದಾ ಗುರುಜಿ? ಖಂಡಿತ. ಸಾಮಾನ್ಯವಾಗಿ ಈ ಶನಿಕೇತು ಸಮ್ಮಿಲನ ಅಂದರೆ 7ನೇ ತಾರೀಕು ಕೇತು ಅಂತಕ್ಕಂಥವನು ಧನುಸ್ಸು ರಾಶಿ ಪ್ರವೇಶ, ಶನಿಯು ಕೂಡ ಅದೇ ಧನುಸ್ಸು ರಾಶಿನಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ವಿಭಿನ್ನವಾದಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದರೆ ಸಾಮಾನ್ಯವಾಗಿ ಈಗೆಲ್ಲ ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ರಿ ನೀವು, ಇಂಡಿಯಾ ಬಾರ್ಡರ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಏನೇನು ನಡೀತಾ ಇದೆ ಅಂತಕ್ಕಂಥ ಒಂದು ಸ್ಥಿತಿ. ಇಲ್ಲಿ ಬಹಳ ಮುಖ್ಯವಾಗಿ ಯುದ್ಧ ನಡೆದೇ ಬಿಡ್ತಾ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದ್ದಾವೆ. ಅಂದರೆ ಯುದ್ಧ ನಡೀತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಅಂದರೆ ಯುದ್ಧ ನಡೆಯೋಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಹೇಗೋ ಹಾಗೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆದರೆ ಈಗ ಇರ್ತಕ್ಕಂಥ ಕಂಡೀಷನ್ಸ್ ಏನಿದೆ ಇದು ತುಂಬ ದೀರ್ಘಾವಧಿಯವರೆಗೆ, ಅಂದರೆ ಕೇತು ಅಂತಕ್ಕಂಥ ಶನಿಯಿಂದ 20 ಡಿಗ್ರಿ ಅಂತರವನ್ನು ಕಾಯ್ಕೊಳ್ಳೋದವರೆಗೆ. ಯಾಕೆಂದರೆ ಇಬ್ಬರು ಹತ್ತತ್ರ ಬರ್ತಾ ಇದ್ದಾರೆ. ಹತ್ತತ್ರ ಬರ್ತಾ ಇರೋದ್ರಿಂದ ಶನಿಕೇತು ಸಮ್ಮಿಲನ ಎಷ್ಟು ಹತ್ರ ಆಗ್ತಾ ಹೋಗ್ತದೋ ಅಷ್ಟೂ ಕೂಡ ಬಿಗಡಾಯಿಸ್ತಾ ಹೋಗುತ್ತೆ, ಯುದ್ಧ ನಡೆದೇ ಬಿಡ್ತು ಅನ್ನೋ ರೀತಿಯಾದಂಥದ್ದು. ಆದರೆ ಟೆರರಿಸಮ್ ಅಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು, ಯಾಕೆಂದರೆ ರಾಹು ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಟೆರರಿಸಮ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ತಕ್ಷಣದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಅಂತಹ ಸಾಧ್ಯತೆಗಳು, ಯುದ್ಧ ನಡೀತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಕುಜನ ಒಂದು ಪ್ರವೇಶವಾಗಿ ಕುಜನ ದೃಷ್ಟಿ ಬಿಂದಾಗ ಆವಾಗ ವಿಭಿನ್ನವಾದಂಥ ಒಂದು ಫಲಾಫಲಗಳು ಸಿಗುವಂಥ ಸಾಧ್ಯತೆಗಳಿದೆ. ಅದಕ್ಕಿನ್ನೂ ಸಮಯವಿರ್ತಕ್ಕಂಥದ್ರಿಂದ ಅದರ ಬಗ್ಗೆ ಚರ್ಚೆಗಳು ಬೇಡ. ಈಗ ಇರ್ತಕ್ಕಂಥ ಶನಿಕೇತು ಸಮ್ಮಿಲನ ರಾಹುವಿನ ಪ್ರಭಾವವಿರ್ತಕ್ಕಂಥದ್ದಾಗಿರೋದ್ರಿಂದ ಯುದ್ಧ ಅಂತಕ್ಕಂಥದ್ದು ನಡೀತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ ಈ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ. ಆದರೆ ಈ ಒಂದು ಮುಸುಕಿನ ಗುದ್ದಾಟ ಅಂತಕ್ಕಂಥದ್ದೇನಿದೆ ತುಂಬ ದೀರ್ಘಾವಧಿಯವರೆಗೆ, ಅಂದರೆ 7-8 ತಿಂಗಳ ಕಾಲ ಈ ರೀತಿಯಾದಂಥ ಒಂದು ಮುಸುಕಿನ ಗುದ್ದಾಟಗಳು ಅಂತಕ್ಕಂಥದ್ದು ಇದ್ದೇ ಇರ್ತದೆ ಅನ್ನೋ ರೀತಿಯಾದಂಥ ಒಂದು ವಾತಾವರಣಗಳು ಇರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಇನ್ನು ಯಾವ ಕ್ಷೇತ್ರದವರೆಗೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂದರೆ ಧರ್ಮಗಳ ನಡುವಿನಲ್ಲಿ ಸ್ವಲ್ಪ ತಿಸ್ರಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಅಂದರೆ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳು, ತುಂಬ ಕಂಪನಿಗಳು ಅಥವಾ ತುಂಬ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ಇಂಡಸ್ಟ್ರಿಗಳು ಸಾಕಷ್ಟು ಉದ್ಯೋಗಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅಂದರೆ ಉದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ಹೆಚ್ಚಾಗಿ ಪೀಡಿಸ್ತಕ್ಕಂಥ ಇಡೀ ಜಗತ್ತಿನ ಮೇಲೆ, ಬರೀ ಈ ರಾಷ್ಟ್ರದ ಮೇಲೆಲ್ಲ ಇಡೀ ಜಗತ್ತಿನ ಮೇಲೆ ಉದ್ಯೋಗವನ್ನು ಕಳೆದುಕೊಳ್ಳತಕ್ಕಂಥ ಒಂದು ಸ್ಥಿತಿಗತಿಗಳು ಜಾಸ್ತಿ ಇದೆ. ಅದು ಯಾವ ರಾಶಿಯವರಿಗೆ ಹೆಚ್ಚಿದೆ ಅಂತಕ್ಕಂಥದ್ದನ್ನ ಮುಂದಿನ ದಿವಸಗಳಲ್ಲಿ ಅಂದರೆ ನಾಳಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀವಿ. ಆದರೆ ಉದ್ಯೋಗವನ್ನು ಹೆಚ್ಚಾಗಿ ಕಳೆದುಕೊಳ್ಳತಕ್ಕಂಥದ್ದು ಅಂದರೆ ನಿರುದ್ಯೋಗಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಆಯಿಲ್ ಅಂತಕ್ಕಂಥದ್ದು ಏನಿದೆ, ಆಯಿಲ್ ಕಂಟ್ರಿಗಳೇನಿದೆ ಅಲ್ಲಿಗೆ ಹೆಚ್ಚು ಹೊಡೆತಗಳು ಬೀಳ್ತಕ್ಕಂಥದ್ದು. ಆಯಿಲ್ ಪ್ರೊಡಕ್ಷನ್ ಏನಿರ್ತದೆ ಅಥವಾ ಆಯಿಲ್ ಬರ್ತಕ್ಕಂಥದ್ದೇನಿದೆ ಅಥವಾ ಆಯಿಲ್ ಉತ್ಪತ್ತಿ ಮಾಡ್ತಕ್ಕಂಥದ್ದೇನಿದೆ ಅದು ಎಲ್ಲೋ ಸ್ವಲ್ಪ ತೊಂದರೆಗಳಿಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅಂದರೆ ತೈಲೋತ್ಪನ್ನ ಅಂತಕ್ಕಂಥದ್ದೇನಿರುತ್ತೆ ತೈಲೋತ್ಪನ್ನದ ಕೊರತೆ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಕ್ಕಂಥದ್ದು ಹೇಳ್ತದೆ. ಅದರ ಜೊತೆಯಲ್ಲಿ ಈ ಗಣಿಗಾರಿಕೆ ಅಂತಕ್ಕಂಥದ್ದೇನಿದೆ ಈ ಗಣಿಗಾರಿಕೆ ನಡೆಸುವಂಥ ಜಾಗದಲ್ಲಿ ಪದೇ ಪದೇ ಅವಘಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಬೆಂಕಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ತೊಂದರೆಗಳ ಎದುರಾಗ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ ತೊಂದರೆಗಳಾಗ್ತಕ್ಕಂಥದ್ದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು, ಮತ್ತೆ ಈ ಸೇವಾ ಕ್ಷೇತ್ರಗಳೇನಿರ್ತದೆ ಆ ತುಂಬ ಕೆಳ ಹಂತದ ಕೆಲಸಗಳನ್ನು ಯಾರು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಹೆಚ್ಚಿನದಾದಂಥ ತೊಂದರೆಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಗಣಿಗಾರಿಕೆಗಳಿರ್ಬೋದು ಅಥವಾ ಕಲ್ಲುಗಾರಿಕೆಗಳಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರಗಳಾಗ್ಬೋದು. ಇಂಥವುಗಳಲ್ಲಿ ಹೆಚ್ಚಿನದಾದ ಅವಘಡಗಳು ಮತ್ತು
ತೊಂದರೆಗಳಾಗ್ತಕ್ಕಂಥದ್ದು, ಅಲ್ಲಿ ಹೆಚ್ಚು ಉದ್ಯೋಗ ಸಮಸ್ಯೆಗಳಾಗ್ತಕ್ಕಂಥದ್ದು, ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತದೆ. ಶುಭವಾಗಲಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಷಯಗಳು, ಯಾವ ರಾಶಿಯವರಿಗೆ ಹೆಚ್ಚು ತೊಂದರೆ, ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀವಿ, ಕಾಯ್ತಾರೆ. ಖಂಡಿತ ಗುರುಜಿ, ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರಗಳ ಭವಿಷ್ಯ ಹೇಗಿದೆ, ಜೊತೆಗೆ ಎಲ್ಲರ ಚಿತ್ತ ದೇಶದತ್ತ ನೆಟ್ಟಿದೆ, ಅದ್ರ ಬಗ್ಗೆ ಸವಿವರವಾಗಿ ತಿಳಿಸ್ಕೊಟ್ರೆ ಧನ್ಯವಾದ ತಮಗೆ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.